ಹಾವೇರಿಯಲ್ಲಿ ಮಳೆಯ ರುದ್ರ ನರ್ತನಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಜನ ಜೀವನ ಅಸ್ತವ್ಯಸ್ತವಾಗಿದೆ. ಮನೆಯಿಂದ ಹೊರಗಡೆ ಹೋಗದಂಥ ಪರಿಸ್ಥಿತಿ ನಿರಂತರ ಮಳೆ ಸೃಷ್ಟಿ ಮಾಡಿದೆ. ಫಸಲಿಗೆ ಬಂದ ಬೆಳೆ ನಾಶ ಆಗಿದೆ. ಇದರ ಜೊತೆಗೆ ಮಳೆ ಅಬ್ಬರಕ್ಕೆ ವರದಾ ಸೇತುವೆ ಮುಳುಗಡೆಯಾಗಿದೆ. ಬಾಳಂಬೀಡ ಲಕ್ಮಾಪುರ ಸೇತುವೆ ಮುಳುಗಡೆಯಾಗಿದೆ. ಜಮೀನಿಗೆ ನೀರು ನುಗ್ಗಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಭತ್ತ, ಕಬ್ಬು, ಹತ್ತಿ, ಗೋವಿನ ಜೋಳ, ಅಡಿಕೆ ಸಂಪೂರ್ಣವಾಗಿ ನಾಶ ಆಗಿದೆ. ಒಂದು ಕಡೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದರೆ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನಾಶ ಆಗಿದೆ. ನೋಡಿ, ಹಾವೇರಿಯಲ್ಲಿ ಸುರಿದಂಥ ಮಳೆ ತಂದಿರುವಂಥ ಅವಾಂತರ ಇಲ್ಲಿದೆ ನೋಡಿ. ಇನ್ನು ಅಲ್ಲಿನ ಮಳೆ ಅಬ್ಬರದ ಕುರಿತಾಗಿ, ಮಳೆ ತಂದಿರುವಂಥ ತೊಂದರೆಯ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕಳೆದ ಒಂದು ವಾರಗಳಿಂದ ಸುರಿಯುತ್ತಿರುವ ರಣರಕ್ಕಸ ಮಳೆಗೆ ಹಾವೇರಿ ಜಿಲ್ಲೆಯ ಸಂಪೂರ್ಣ ತತ್ತರವಾಗಿರುವಂಥದ್ದು. ಇನ್ನು ನದಿ ಪಾತ್ರದಲ್ಲಿರ್ತಕ್ಕಂತಹ ಜನರ ಜಮೀನುಗಳಿಗೆ ಜಲಾವೃತವಾಗಿ ಬೆಳೆಗಳನ್ನು ಕಳ್ಕೊಳ್ಳುವಂಥ ವ್ಯವಸ್ಥೆ ಆಗಿರುವಂಥದ್ದು. ನಾನು ಇವತ್ತು ಹಾವೇರಿ ಜಿಲ್ಲೆಯ ಹಾನಗಲ್ನ ಬಾಳೆಂಬೀಡ ಗ್ರಾಮ ಮತ್ತು ಲಕ್ಮಾಪುರ ಗ್ರಾಮದ ಸಂಪರ್ಕ ಸೇತುವೆಯನ್ನು ಕ್ಯಾಮರಾ ತೋರಿಸ್ತಾ ಹೋಗ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಲಕ್ಮಾಪುರ ಮತ್ತು ಬಾಳೆಂಬೀಡ ಗ್ರಾಮವನ್ನು ಸಂಪರ್ಕ ಮಾಡುವಂಥ ಸೇತುವೆ ಆಗಿತ್ತು. ಈ ಸೇತುವೆ ಅಕ್ಕಪಕ್ಕ ಅಂದರೆ ಏನು ಲೈಟಿ ಕಂಬಗಳು ಕಾಣ್ತಾ ಇದ್ದಾವೆ. ವಿದ್ಯುತ್ ಕಂಬಗಳ ಪಕ್ಕದಲ್ಲಿರ್ತಕ್ಕಂಥ ಮರಗಳ ಮಧ್ಯದಲ್ಲಿರ್ತಕ್ಕಂಥ ಸೇತುವೆ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನದಿ ಚಿಕ್ಕದಾಗಿದ್ದರೂ ನದಿಯ ಪಾತ್ರದ ಒಡಲಿನ ನೀರು ಆಚೆ ಬಂದಿರೋದ್ರಿಂದ ಇದೀಗ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಎಲ್ಲ ಜಮೀನುಗಳು ಜಲಾವೃತವಾಗಿರುವಂಥದ್ದು. ದೊಡ್ಡದಾದ ನದಿಯಂತೆ ಕಾಣ್ತಿರೋ ಇದು ಚಿಕ್ಕದಾಗಿತ್ತು. ಆದರೆ ಈ ಲೈಟಿನ ಕಂಬಗಳಿದ್ದಾವೆ, ಅದರ ಅಕ್ಕಪಕ್ಕ ಜಮೀನಿದೆ. ಆ ಜಮೀನಲ್ಲಿ ಬೆಳೆದಂಥ ಸಂಪೂರ್ಣವಾದ ಬೆಳೆ ಇದೀಗ ಹಾಳಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಲ್ಲಲ್ಲಿ ಏನು ಮರಗಳಿದ್ದಾವೆ, ಆ ಮರಗಳ ಕೊಪ್ಪಲಲ್ಲಿ ಬೆಳೆದಂಥ ಬೆಳೆಗೆ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಇದ್ದಂತಹ ಒಂದು ಅಂಬಿಗರ ಚಳುವರ ಒಂದು ಮಂಟಪ ಇತ್ತು, ಅದು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇನ್ನು ದೂರದಲ್ಲಿ ನೋಡಿದಂಥ ದೇವಸ್ಥಾನ ಕೂಡ ಜಲಾವೃತವಾಗಿದೆ ಅಂತ ಹೇಳ್ಬೋದು. ಇನ್ನು ಸಂಪೂರ್ಣವಾಗಿ ಜಿಲ್ಲೆಯಾದ್ಯಂತ ಕಳೆದೊಂದು ವಾರದ ಸುರಿಯುತ್ತಿರುವ ಮಳೆಗೆ ವರದೆಯ ಅಬ್ಬರದ ಒಡಲು ಜೋರಾಗಿರುವಂಥದ್ದು. ಸಾಕಷ್ಟು ಬೆಳೆಯನ್ನು ಬೆಳೆದಿದ್ರು ರೈತರು. ಬೆಳೆದಂಥ ಬೆಳೆ ಇವತ್ತರ ನಾಳೆ ನಮಗೆ ಸಿಗುತ್ತೆ, ಫಲ ನೀಡುತ್ತೆ ಅನ್ನೋ ವ್ಯವಸ್ಥೆಯಲ್ಲಿ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಬೆಳೆ ನಿರಂತರವಾಗಿ ಬೆಳೆದಂಥ ಮಳೆಗೆ ತತ್ತರಿಸಿ ಹೋಗಿರುವಂಥದ್ದು. ನೋಡ್ತಿರೋದು ಡ್ರಮ್ಗಳು ಕಾಣ್ತಿದ್ದಾವೆ ನದಿಯಲ್ಲಿ. ಆ ಡ್ರಮ್ಗಳು ತೇರಾಡ್ತಿಲ್ಲ. ಅಂದರೆ ರೈತರು ನದಿಗೆ ಹಾಕಿರುವಂತಹ ಬೋರ್ ಮಿಷಿನ್ಗಳಿದ್ದು, ಆ ಮಿಷಿನ್ಗಳನ್ನ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಮಿಷಿನ್ಗಳು ಇದೀಗ ನೀರಿನಲ್ಲಿ ತೇಲಾಡ್ತಿರುವಂಥದ್ದು. ಆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸಂಪೂರ್ಣವಾಗಿ ಏನು ವರದೆಯ ಅಬ್ಬರ ಜೋರಾಗಿದ್ದು ಇದೀಗ ನದಿ ಸಂಪೂರ್ಣ ತುಂಬಿರುವಂಥದ್ದು. ನದಿ ಪಾತ್ರದ ಜನರ ರೈತರ ಬೆಳೆಗಳೀಗ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ಬೋದು. ಇನ್ನಾದರೂ ವರ್ಣದೇವರ ಕೃಪೆ ಆಗಲಿ, ರೈತರು ಬದುಕಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಳೆಯ ಅವಾಂತರಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ. ಮಳೆಯಿಂದಾಗಿ, ಈ ರಣಭೀಕರ ಮಳೆಯಿಂದಾಗಿ ಜನ ಮನೆ ಮಠ ಬೆಳೆದಂಥ ಬೆಳೆ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಕರುನಾಡ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಮಳೆಯಿಂದಾಗಿ ಮನೆ ಕಳೆದುಕೊಂಡು ಜನಜೀವನ ದುಸ್ತರಾಗಿದೆ. ಮಳೆ ದುರಂತದಲ್ಲೂ ಕೂಡ ಈ ರಾಜಕೀಯ ನಾಯಕರು ಮಾತ್ರ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನ ಕಾಡ್ತಾ ಇದೆ. ನೋಡಿ, ಶಿರೂರು ಗುಡ್ಡ ಕುಸಿತ ಜಾಗಕ್ಕೆ ಜನಪ್ರತಿನಿಧಿಗಳು ದೌಡಾಯಿಸ್ತಾ ಇದ್ದಾರೆ. ಯಾರ್ಯಾರು? ನಿನ್ನೆ HD ಕುಮಾರಸ್ವಾಮಿ ಅವರು ಹೋಗಿದ್ರು, ಸ್ಥಳ ಪರಿಶೀಲನೆ ಮಾಡಿದ್ರು, ಎಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ರು. ಸಚಿವ ಮಂಕಾಳ ವೈದ್ಯ ಕೂಡ ಅಲ್ಲೇ ಇದ್ದು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಅಲ್ಲಿದ್ದಾರೆ. ಈಗಷ್ಟೇ ಶಿರೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಅಲ್ಲೇ ಇದ್ದಾರೆ. ಸ್ಥಳೀಯ ಶಾಸಕರು ಸತೀಶ್ ಸೈಲ್ ಅವರು ಕೂಡ ಅಲ್ಲೇ ಇದ್ದಾರೆ. ಒಬ್ಬೊಬ್ಬರೇ ಅಲ್ಲಿ ಹೋಗ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ ಮಳೆಯಿಂದಾಗಿ. ಆ ಶಿರೂರು ಆ ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಜನರ ಜೀವ ಎಲ್ಲವೂ ಕೂಡ ಮಂಕಾಗಿ ಹೋಗಿದೆ. ಹೀಗೆಲ್ಲ ಇರುವಾಗ ಈ ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ಅಲ್ಲಿ ಹೋಗಿ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. 10 ಲಕ್ಷ ಪರಿಹಾರ ನೀಡಲು ಸಾಧ್ಯ ಇಲ್ಲ ಅಂದಿದ್ದ ಸಚಿವ ಮಂಕಾಳ ವೈದ್ಯ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅವರಿಗೆ ಸಮಯ ಸಿಕ್ಕರೆ ಕೊಡಗಿಗೆ ಒಂದು ಸಲ ಹೋಗಿ ಬರಲಿ. ಕೊಡಗಿನಲ್ಲಿ ಮಳೆ ಬಂದು ಏನೇನು ಅವಾಂತರ ಆಗಿತ್ತು, ಆಗ ನಾನೇ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಏನು ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬರಲಿ. ನನ್ನ ಕಾಲದಲ್ಲಿ 10 ಲಕ್ಷ ವೆಚ್ಚದಲ್ಲಿ ಮನೆಯನ್ನು ನಿರ್ಮಿಸಿದ್ದೇನೆ, 1 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೇನೆ, 50,000 ದಿನಸಿ ಕೊಟ್ಟಿದ್ದೇವೆ, ಗೊತ್ತಿಲ್ಲದಿದ್ದರೆ ಹೋಗಿ ನೋಡ್ಕೊಂಡು ಬರಲಿ ಅಂತೇಳಿ ಹೇಳಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಅಲ್ಲಿ ಹಾನಿಯಾಗಿರುವ ಮನೆಗಳು ಮತ್ತು ಹಾನಿಯಾಗಿರುವಂಥ ಕುಟುಂಬಗಳೇನಿದ್ದಾವೆ, ಜೀವ ಕಳ್ಕೊಂಡಿರುವಂಥ ಕುಟುಂಬಗಳು, ಆ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು 10 ಲಕ್ಷ ರೂಪಾಯಿ ಅನ್ನೋ ವಿಚಾರಕ್ಕೆ ಮಂಕಾಳ ವೈದ್ಯ ಅವರು ಹೇಳಿದ ಮಾತಿಗೆ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. DCM DKಶಿಗೆ HD ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮಿಲಿಟರಿಯನ್ನು ತೆಗೆದುಕೊಂಡು ಬರಲಿ ಎಂದಿದ್ದ DK ಶಿವಕುಮಾರ್ ರಾಜ್ಯದಲ್ಲಿ ದರೋಡೆ ಆಗ್ತಿರೋದ್ರಿಂದ ಹೀಗೆ ಹೇಳಿದ್ದಾರೆ.
ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಪಾಪ ನಮ್ಮ ಸಚಿವರು ಉತ್ತರ ಕನ್ನಡದಲ್ಲಿ ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಅಲ್ಲಿ ಜಿಲ್ಲಾ ಉಸ್ತುವಾರಿ ವೈದ್ಯ 10 ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ, ನಾವು ಮನೆ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗುಗೆ ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ, 1,000 ಮನೆಗಳನ್ನು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 1 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ. ಅದಕ್ಕೆ ಅದರ ಜೊತೆಗೆ 50,000 ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ಇವತ್ತು ನನ್ನ ಕಣ್ಣು ಮುಂದೆ ಇವತ್ತು ಅವ್ರ ಪಾಪ ಗೊತ್ತಿಲ್ಲದೆ ಹೋಗಿ ನೋಡ್ಕೊಂಬರ್ಬೇಕು, ಸಾಧ್ಯವೇ ಇಲ್ಲ ಕೊಡಲಿಕ್ಕೆ. ಕಳ್ಳರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಕಲ್ಲಿನಿಂದ ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರಿಗೆ ಕಲ್ಲಿನಿಂದ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕಳ್ಳರು. ಸ್ವರಕ್ಷಣೆಗಾಗಿ ಅನಂತರ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕುದಾಪುರ ಬಳಿ ಈ ಪ್ರಕರಣ ನಡೆದಿದೆ. ನಾಯಕನಹಟ್ಟಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಕಲ್ಲು ತೂರಾಟದಿಂದ ಪೊಲೀಸ್ ಜೀಪಿಗೆ ಹಾನಿಯಾಗಿದೆ. ಏರ್ ಫೈರ್ ಮಾಡಿದರೂ ಕೂಡ ತಪ್ಪಿಸಿಕೊಂಡು ಕಳ್ಳರು ಓಡೋಗ್ತಾರೆ. ಆ ಕಳ್ಳರ ಗ್ಯಾಂಗ್ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿ ಓಡೋಗ್ತಾರೆ. ನೋಡಿ, ಪೊಲೀಸರ ವೆಹಿಕಲ್ಗೂ ಕೂಡ ಅಲ್ಲಿ ಡ್ಯಾಮೇಜ್ ಆಗಿದೆ. ಚಿತ್ರದುರ್ಗದಲ್ಲಿ ಆಗಿರುವಂಥ ಘಟನೆ ಇದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಆ ಕಳ್ಳರನ್ನ ಪೊಲೀಸರು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ರು? ಎಷ್ಟು ಜನ ಕಳ್ಳರಿದ್ರು? ಪೊಲೀಸರಿಗೆ ಏನಾಗಿದೆ? ಈಗ ಹೇಗಿದ್ದಾರೆ ಪೊಲೀಸರು? ಅವ್ರ ಪರಿಸ್ಥಿತಿ ಹೆಂಗಿದೆ? ಏನಂದ್ರೆ ತಡರಾತ್ರಿಯಲ್ಲಿ ಏನ್ ಕಳ್ತಾನಕ್ಕೆ ಅಂತ ಹೇಳ್ಬಿಟ್ಟು ಆಂಧ್ರದ ಮೂಲದಿಂದ ಏನು ಒಂದು ಬುಲರ ವೆಹಿಕಲ್ ಅಲ್ಲಿ ಚಿತ್ರದುರ್ಗದ ನಾಯಕನಹಟ್ಟಿ ಲಿಮಿಟ್ಸ್ ಬಂದಿರ್ತಾರೆ. ಇದನ್ನು ಪೊಲೀಸರು ತಪಾಸಣೆ ಅಂದ್ರೆ ನೈಟ್ ಬಿಟ್ಸ್ ಅಲ್ಲಿ ಇದ್ದಂತಹ ಪೊಲೀಸರು ತಪಾಸಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಅಡ್ಡ ಆಗ್ತಾರೆ. ಆದ್ರೆ ಆ ಬುಲೆರ ವಾಹನ ಯಾವುದೇ ರೀತಿಯಲ್ಲಿ ಪೊಲೀಸರಿಗೆ ಸ್ಪಂದಿಸದೆ ಪೊಲೀಸರನ್ನ ದಾಟಿ ಹೋಗ್ತಾರೆ. ಆ ಕ್ಷಣದಲ್ಲಿ ತಕ್ಷಣಕ್ಕೆ ಏನು ಮಾಹಿತಿನ ಏನು ನಾಯಕನಹಟ್ಟಿ PSI ಆದ ಶಿವಕುಮಾರ್ ಅವರಿಗೆ ವಾಕಿ ಮೂಲಕ ತಿಳಿಸ್ತಾರೆ. ವಾಕಿ ಮೂಲಕ ಅಲರ್ಟ್ ಆದಂತಹ PSI ಶಿವಕುಮಾರ್ ನೇತೃತ್ವದಲ್ಲಿ ಜೀಪ್ ಬುಲೆರ ವಾಹನವನ್ನು ಜೀಪ್ ಮೂಲಕ ಚೇಜಿಂಗ್ ಮಾಡ್ತಾರೆ. ಚೇಜಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅವರು ಅಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಆ ಬುಲೆರ ವಾಹನದ ಹಿಂದೆ ಏನು ಪೊಲೀಸರು ಚೇಂಜ್ ಮಾಡ್ತಾರೆ. ಆದ್ರೆ ಬಂದಿತ್ತಂತ ಕಳ್ಳರ ವೆಹಿಕಲ್ ಏನಿದೆ ಆ ವೆಹಿಕಲ್ ಬೇರೆ ರೂಟ್ಗಳಲ್ಲಿ ಹೋದಾಗ ಆ ರೂಟ್ ಏನಾದಿರುತ್ತೆ ಅಂದ್ರೆ ಆ ಲಿಮಿಟ್ಸ್ ನಲ್ಲಿದ್ದಂತಹ ಶಿವಕುಮಾರ್ PSIಗೆ ಯಾವ ವೆಹಿಕಲ್ ಯಾವ ರಸ್ತೆಯಲ್ಲಿ ಹೋದ್ರೆ ಎಲ್ಲಿಗೆ ಎಂಟ್ರಿ ಆಗುತ್ತೆ ಅಂತ ಗಮನ ಹರಿಸಿ ಅದನ್ನ ಏನು DRDO ಬಳಿ ಇರುವಂತಹ ಕುದಾಪುರ ಗೇಟ್ ಬಳಿ ಏನು ವೆಹಿಕಲ್ ಕಾಯ್ತಿದ್ದಾರೆ ಅದೇ ರೀತಿಯಲ್ಲಿ ಪಾಸ್ ಆಗುತ್ತೆ. ತಕ್ಷಣಕ್ಕೆ ಏನಂದ್ರೆ ಅಲ್ಲಿನ ಪೊಲೀಸರು ಏನಂದ್ರೆ ವೆಹಿಕಲ್ ನಲ್ಲಿ ಕಲ್ಲುಗಳನ್ನ ತಂದಿಟ್ಕೊಂಡಿರ್ತಾರೆ. ಆ ಕಲ್ಲುಗಳನ್ನ ಪೊಲೀಸ್ ವೆಹಿಕಲ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ PSI ಶಿವಕುಮಾರ್ ಸುಮಾರು 7 ರೌಂಡ್ ಫೈರಿಂಗ್ ಅನ್ನು ಏನು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಾರೆ. ರಂಜಿತ್. ಓಕೆ ವೀರೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ 1 ತಿಂಗಳಾಯಿತು. ಒಂದೆಡೆ ಮನೆ ಊಟ ಸಿಗದೆ ಸಾರಥಿ ಸೊರಗಿದ್ರೆ, ಮತ್ತೊಂದು ಕಡೆ ಡಿ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಕಾಕಿ ಈಗ ಮುಂದಾಗಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಾಟೇರನ ಕಂಬಿವಾಸಕ್ಕೆ ಭರ್ಜರಿ 30 ದಿನ. ರಿಟ್ ಅರ್ಜಿ ಸಲ್ಲಿಸಿ ಬೇಚಿಗೆ ಸಿಲುಕಿದ ಸಾರಥಿ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 1 ತಿಂಗಳಾಯಿತು. ತಿಂಗಳಿನಿಂದ ಜೈಲಿನಲ್ಲಿರುವ ಸಾರಥಿ ಮನೆಯೂಟವಿಲ್ಲದೆ ಸೊರಗಿದ್ದಾರೆ. ಇತ್ತ ಮನೆಯೂಟ ಇಲ್ಲ, ಅತ್ತ ಸೆಲ್ನಿಂದ ಆಚೆ ಬರುವಂತೆಯೂ ಇಲ್ಲ. ಸಮಯ ಕಳೆಯೋಕೆ ಏನ್ ಮಾಡಬೇಕು ಅನ್ನೋದು ತೋಚದೆ ಕರಿಯ ಕಂಗಾಲಾಗಿದ್ದಾರಂತೆ. ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದೆ ಇದೀಗ ದರ್ಶನ್ಗೆ ಕಂಟಕವಾದಂತೆ ಕಾಣ್ತಿದೆ. ಅಷ್ಟಕ್ಕೂ ದರ್ಶನ್ ಮನೆ ಊಟಕ್ಕಾಗಿ ಮಾಡಿದ ಎಡವಟ್ಟೇನು ಅನ್ನೋದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಮನೆಯೂಟ ಪಡೆಯಲು ಅವಕಾಶ ಇದೆ. 2021ರ ಕರ್ನಾಟಕ ಪ್ರಿಸನ್ಸ್ ಸರ್ವಿಸ್ ಮ್ಯಾನ್ಯುಲ್ ಅಡಿ ಮನೆಯೂಟ ನೀಡಲು ಅವಕಾಶ ಇದೆ. ಆದ್ರೆ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಬೇಕು. ಆದ್ರೆ ದರ್ಶನ್ ಪರ ವಕೀಲರು ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ತಪ್ಪು ಕಾನೂನು ಕ್ರಮವೇ ದರ್ಶನ್ ಮನೆ ಊಟಕ್ಕೆ ಕಂಟಕವಾದಂತಿದೆ. ನಕಲಿ ಸಿಮ್ ಬಳಸಿ ಅಖಾಡಕ್ಕಿಳಿದ ಖಾಕಿ.
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಡೆವಿಲ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ನಕಲಿ ಸಿಮ್ ಬಳಸಿ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ನಕಲಿ ಸಿಮ್ ಬಳಸಿ ರೇಣುಕಾ ಇನ್ಸ್ಟಾಗ್ರಾಂ ಖಾತೆ ರಿಟ್ರೀವ್ ಮಾಡಲಾಗ್ತಿದೆ. ಇನ್ಸ್ಟಾಗ್ರಾಂ ಕಂಪನಿಗೂ ಪತ್ರ ಬರೆದು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬಿದ್ದಿದ್ದಾರೆ. ಒಟ್ನಲ್ಲಿ ಡಿ ಮತ್ತು ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿತ್ತು. ಮತ್ತಷ್ಟು ಡಿಜಿಟಲ್ ಸಾಕ್ಷಿಗಳು ದೊರೆತವ, ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.